ಆದಂಥ ಉತ್ತರ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಯಾರು ಅಂದರೆ ಫಕೀರಪ್ಪ ಗುರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಹೇಳಿ. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರಂದ್ರೆ ಬಸವಣ್ಣನವರು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ. ಸೈಕಲ್ ಮೇಲೆ ರುಮಾಲು ಸುತ್ತಕೊಂಡು ಹೊಟ್ಟಂಥ ಒಬ್ಬ ವ್ಯಕ್ತಿಗೆ ಆ ಕೈಯಲ್ಲಿ ಒಂದು ಚೀಟಿ ಸಿಕ್ತಂತೆ. ಆ ಚೀಟಿಯಲ್ಲಿ ಏನು ಬರೆದಿತ್ತು ಅಂತಂದರೆ ಒಂದಿಷ್ಟು ವಚನದ ಸಾರ ಇತ್ತು. ಆ ವಚನದ ಸಾರವನ್ನು ತೆಗೆದುಕೊಂಡು ಇದನ್ನು ಯಾಕೆ ನಾ ಸಂಗ್ರಹ ಮಾಡಬಾರ್ದು ಅಂಥೇಳಿ ತಾವು ಮಾಡುವ ಕಾಯಕವನ್ನು ಬಿಟ್ಟು ಧಾರವಾಡದಿಂದ ಬಿಜಾಪುರಕ್ಕೆ ಬಂದರು. ಧಾರವಾಡದಿಂದ ಬಿಜಾಪುರಕ್ಕೆ ಬಂದು ಬಿಜಾಪುರದಲ್ಲಿ ಬಸವಣ್ಣ ಬಾಗೇವಾಡಿ ಆಗಿರ್ಬೋದು, ಕೂಡಲ ಸಂಗಮ ಆಗಿರ್ಬೋದು, ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಬಾಡಿಗೆ ಮನೆಯಾಗಿದ್ದು ಒಂದೇ ಹೊತ್ತು ಊಟ ಮಾಡಿ ಕಷ್ಟಪಟ್ಟು ಅವ್ರ ಮಗ ಸ್ವಂತ ಮಗ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು. ನೋಡಿ ಎಂಥ ಸುದೈವ ಅಲ್ಲ, ಅದು ದುರ್ದೈವ. ಆಯ್ತಪ್ಪ, ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಗ ದುಡಿತಾನೆ, ನಮ್ಮ ಮಗ ಪೇಮೆಂಟ್ ತಂದು ಕೊಡ್ತಾನೆ, ನಾ ಚೆನ್ನಾಗಿ ಬದುಕ್ಬೋದು ಅಂಥೇಳಿ ಹಳಕಟ್ಟಿಯವರು, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು ಅಂದ್ಕೊಂಡಿದ್ರು. ಪೇಮೆಂಟ್ ಬರೋ ದಿನವೇ, ಪೇಮೆಂಟ್ ತೆಗೆದುಕೊಳ್ಳೋ ದಿನವೇ ಆಕ್ಸಿಡೆಂಟ್ ಸತ್ತೋಗ್ಬಿಡ್ತಾರೆ. ಅವ್ರ ಮಗ ಸತ್ತೋಗ್ಬಿಡ್ತಾನೆ. ಆವಾಗ ಕೆಲವರು ಬಂದು ಕೇಳ್ತಾರೆ, ಏನು ರೀ ನಿಮ್ಮ ಮಗ ಸತ್ನಲ್ಲ ಅಂತ. ದೇವರ ಪಾದಕ್ಕೆ ಅರ್ಪಿತವಾಗಿರುವಂಥ ಹೂವು, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂಥೇಳಿ ಕೊನೆಯವರೆಗೆ ಬಾಡಿಗೆ ಮನೆಯಾಗಿದ್ದು ಮರಣ ಅಪ್ಪಿದಂಥ ಒಬ್ಬ ಮಹಾನ್ ನಾಯಕ ಯಾರಂದರೆ ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರು. ಇವರು ಮಾಡಿದ ತ್ಯಾಗ ಇದೆಯಲ್ಲ, ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವರು ಏನಾದರೂ ಸಂಗ್ರಹ ಮಾಡದೇ ಇದ್ದರೆ ಸುಮಾರು 27,000-28,000 ನಮಗೆ ವಚನಗಳು ಸಿಗ್ತಾ ಇರಲಿಲ್ಲ. ಹಾಗಾದರೆ ಇವರನ್ನು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದವರು ಯಾರು ಅಂದರೆ ಸಿಂಪಿ ಲಿಂಗಣ್ಣವರು. ಅವರು ಶ್ರೇಷ್ಠ ಕವಿಗಳು ಉತ್ತರ ಕರ್ನಾಟಕದಲ್ಲಿ. ಆ್ಯಕ್ಚುಲಿ ಆ ಮಾತುಗಳು ಕೇಳಿದ್ರೆ ಎಳಬಾರ್ದು ಯಾರು. ಸಿಂಪಿ ಲಿಂಗಣ್ಣವರು ವಿಶೇಷ ಏನು ಅಂತಂದರೆ ಇವರನ್ನು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೀತಾರೆ. ಯಾಕಂದರೆ ನಿಜವಾಗ್ಲೂ ಜೋಕ್ ಮಾಡೋದಲ್ಲ, ಅದು ಕಣ್ಣ ನೀರು ಬರುವಂಥದ್ದೇ. ಯಾಕಂದರೆ ತಂದೆ ತಾಯಿಗಳು ಮಗುವಿನ ಮೇಲಿಟ್ಟಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ದೊಡ್ಡದು. ಬಟ್ ಅವ್ರ ಕಷ್ಟದ ಕಾಲ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದವರು ಸಿಂಪಿ ಲಿಂಗಣ್ಣವರು. ಇನ್ನು ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ಕಬೀರದಾಸರು ವೆರಿ ಇಂಪಾರ್ಟೆಂಟ್. ಇವರು ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳನ್ನು ಒಂದು ಮಾಡುವ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿದಂಥ ಒಬ್ಬ ಮಹಾನುಭಾವ. ಸಂತರಲ್ಲಿಯೇ ಶ್ರೇಷ್ಠ ಸಂತ ಕಬೀರದಾಸ್. ಹಿಂದೂ ಇಸ್ಲಾಂ ಧರ್ಮದ ಬಗ್ಗೆ ಅವರು ಹೇಳ್ತಾರೆ, ನಾನು ರಾಮ ಮತ್ತು ರಹೀಮನ ಮಗ ಅಂತ. ನಾನು ರಾಮ ಮತ್ತು ರಹೀಮನ ಮಗ. ಕಲ್ಲು ದೇವರನ್ನು ಪೂಜೆ ಮಾಡುವುದಾದರೆ ನಾನು ಪರ್ವತವನ್ನೇ ಪೂಜೆ ಮಾಡುತ್ತೇನೆ, ನನಗೇಕೆ ಮೋಕ್ಷ ದೊರಕಂಗಿಲ್ಲ. ಕಟ್ಟಿಗೆ ದೇವರನ್ನು ಪೂಜೆ ಮಾಡುವುದಾದರೆ ನಾನು ಲಕ್ಷಾಂತರ ಗಿಡ ಮರಗಳನ್ನು ಪೂಜೆ ಮಾಡುತ್ತೇನೆ, ನನಗೇಕೆ ಮೋಕ್ಷ ದೊರಕಂಗಿಲ್ಲ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಹೋಗಿ ನಾವು ಗಂಗೆಯಲ್ಲಿ ಸ್ನಾನ ಮಾಡಿ ಮೋಕ್ಷ ಪಡೆಯೋದಾದರೆ ಅಲ್ಲಿರುವ ಮೀನು ಮೊಸಳೆಗಳಿಗೆ ಏಕೆ ಮೋಕ್ಷ ದೊರಕಂಗಿಲ್ಲ. ಅಲ್ಲ ಎಂದು ಕೂಗಿದರೆ ಅಲ್ಲ ಕಿವುಡನೆ. ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳ ವಿಚಾರವನ್ನು ವಿರೋಧ ಮಾಡಿದಂಥ ಒಬ್ಬ ನಾಯಕ ಯಾರು ಅಂತಂದರೆ ಅದು ಕಬೀರದಾಸ. ಸಂತ ಕಬೀರದಾಸರ ಒಂದಿನ ಯಮುನಾ ನದಿಯ ದಡದ ಮೇಲೆ ಹೋಗುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ನದಿಯ ನೀರನ್ನು ತೊಗೊಂಡು ಅಲ್ಲಿ ನದಿಯ ನೀರಿನ ಪಕ್ಕದಲ್ಲಿಟ್ಟು ಒಂದು ಪಿಂಡ ಬಿಡ್ತದಂತ. ಕೇಳಿದ ಕಬೀರದಾಸ್, ಏನು ಮಾಡಕತ್ತೀಯಪ್ಪ ಅಂತ. ಇಲ್ಲಪ್ಪ, ನಮ್ಮ ಅಪ್ಪ ಸತ್ತಾನ, ಅದಕ್ಕೆ ಪಿಂಡ ಬಿಡ್ಲಾಕತ್ತೀನಿ, 10 ನಿಮಿಷನ ಕಾಗಿ ಬರ್ತದ, ಕಾಗಿ ತಿಂದು ಹೋಯ್ತು ಅಂದರೆ ನಮ್ಮ ಅಪ್ಪಗೆ ನಮ್ಮ ಅಪ್ಪಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂಥೇಳಿ ಅಂದ ತಕ್ಷಣ 5 ನಿಮಿಷ ಆಗಿ ಮುಂದೆ ಹೋದಂತ. ಕಬೀರದಾಸ ಮುಂದೆ ಹೋಗಿ ಅಲ್ಲಿರುವಂಥ ನೀರು ತೊಗೊಂಡು ಉಗ್ಲಕ್ಕೆ ಶುರು ಮಾಡಿದಂತ. ನೀರು ತೊಳೆದು ಉಗ್ಗೋದು, ನೀರು ತೊಗೊಂಡು ಅವ್ನು ನೋಡಿ 5 ನಿಮಿಷ 10 ನಿಮಿಷ 20 ನಿಮಿಷ ವಿಚಾರ ಮಾಡಿ ಕೇಳಿದ, ಏನು ಮಾಡಕತ್ತೀವೋ ಕಬೀರ ಅಂತ. ಅಣ್ಣ, ಇಲ್ಲೇ 2-3 ಹೊಲದ ಬಿಟ್ಟು ಒಂದು ಹೊಲ ಅದ ರೀ, ಅದಕ್ಕೆ ಬದ್ನಿಕಾಯಿ ಹಚ್ಚಿನಿ, ಬದ್ನಿ ಗಿಡಕ್ಕೆ ನೀರು ಬಿಡ್ಲಾಕತ್ತೀನಿ ನಾನು. ಇಲ್ಲಿ 3 ಹೊಲ ದಾಟಿ ಬದನೆ ಗಿಡ ಅದ, ಬದನೆ ಗಿಡ ಎಲ್ಲೇ ಏನು ಹುಚ್ಚದಿಲ್ಲ ಯಪ್ಪ, ಇಲ್ಲಿಂದ ನೀರಲ್ಲಿ ಹೆಂಗೆ ಹೋಗ್ತಾವ. ಅವಾಗ ಕಬೀರದಾಸನಂತ, ಇಲ್ಲಿಂದ ಇದೇ ಹೊಲಕ್ಕೆ ನೀರು ಹೋಗಲ್ಲ ಈಗ ಅಂದ್ರೆ ನಿಮ್ಮ ಅಪ್ಪ ಹೋಗಿ ಪಿಂಡ ಹೆಂಗೆ ಬಿಡ್ತದಲ್ಲಿ, ನೀ ಅಟ್ಟು ದಡ್ಡದಿ. ಹಾಗಾದರೆ ಸಂಪ್ರದಾಯಗಳನ್ನು, ವಿಚಾರಗಳನ್ನು ಒಂದು ವೈಜ್ಞಾನಿಕವಾಗಿ ಮೂಢನಂಬಿಕೆಗಳನ್ನು ಬಿತ್ತರಿಸಿದಂಥ ಒಬ್ಬ ಮಹಾನ್ ನಾಯಕ ಅಂದರೆ ಕಬೀರದಾಸ. ಅದಕ್ಕೆ ಕಬೀರದಾಸ ಯಾವ ಪದ್ಯಗಳಿಗೆ ಫೇಮಸ್ ಆಗಿದ್ದ ಅಂದ್ರೆ ದೋಹಾ ಪದ್ಯಗಳಿಗೆ ಫೇಮಸ್ ಆಗಿದ್ದ. 2 ಸಾಲಿನ ಪದ್ಯಗಳನ್ನು ಬರೆದ ಅಂತ. 2 ಸಾಲಿನ ಪದ್ಯಗಳನ್ನು ಬರೆಯುವಂಥ ಒಬ್ಬ ಮಹಾನ್ ನಾಯಕ ಯಾರು ಅಂದರೆ ಅದು ಕಬೀರದಾಸ ಅಂತೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಕ್ವಶನ್, ಗುರುಗ್ರಂಥ ಸಾಹೇಬ್ ಈ ಕೆಳಗಿನ ಧರ್ಮಕ್ಕೆ ಸಂಬಂಧಿಸಿದೆ. ಗುರುಗ್ರಂಥ ಸಾಹೇಬ್ ವೆರಿ ಇಂಪಾರ್ಟೆಂಟ್. ಗುರುಗ್ರಂಥ ಸಾಹೇಬ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದೆ, ಪರ್ಷಿಯನ್ ಧರ್ಮಕ್ಕೆ ಸಂಬಂಧಪಟ್ಟಿದೆ.